ಮುಂಬೈ ಮಹಾನಗರ ಪ್ರದೇಶದ ರೆಸ್ಟೋರೆಂಟ್ಗಳಲ್ಲಿ ಇದ್ದಲು ಬಳಕೆಯನ್ನ ನಿಷೇಧಿಸುವ ಹೈಕೋರ್ಟ್ ಆದೇಶದಿಂದಾಗಿ ಆದಿವಾಸಿಗಳು ಮತ್ತು ಬುಡಕಟ್ಟು ಜನಾಂಗದವರ ಮೇಲೆ ಆರ್ಥಿಕ, ಸಾಮಾಜಿಕವಾಗಿ ಪರಿಣಾಮ ಆಗಿರುವ ಕುರಿತು ತಾಲೂಕು ಗ್ರೇಟೆಡ್ 2 ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಇಂಡಿ ತಾಲೂಕಿನಲ್ಲಿ ಸುಮಾರು 5,000 ಕುಟುಂಬಗಳು 25,000 ಬದುಕನ್ನ ಸಾಗಿಸ್ತಾ ಇರುವಂತದ್ದು ಈ ಇದ್ದಲಿ ಮೇಲೆ. ಇದ್ದಲಿಯನ್ನ ಉತ್ಪಾದನೆ ಮೇಲೆ ಅವಲಂಬಿತರಾಗಿದ್ದಾರೆ ಮತ್ತು ನಮ್ಮ ಇದ್ದಲಿ ಉತ್ಪಾದನೆಗಳ ಮಾರಾಟ ಮಾಡಲು ನಮಗೆ ಮಾರುಕಟ್ಟೆ ಇಲ್ಲದಿದ್ದರೆ ಅವರೆಲ್ಲರೂ ಕೂಡ ನಿರುದ್ಯೋಗ ಮತ್ತು ತೀವ್ರ ಬಡತನಕ್ಕೆ ಒಳಗಾಗುತ್ತಾರೆ. ನಮ್ಮ ಪೂರ್ವಜರು ಯುಗಗಳಿಂದ ಇದ್ದಲು ಉತ್ಪಾದಿಸ್ತಾ ಬಂದಿದ್ದಾರೆ ಮತ್ತು ಇಂದು ಸಾಂಪ್ರದಾಯಿಕ ಇಂಧನ ವಿಧಾನವಾಗಿದ್ರೂ ಕೂಡ ಅಡುಗೆಗಳಿಗೆ ಉತ್ತಮ ಇಂಧನವಾಗಿದೆ. ಏಕೆಂದರೆ ಇದು ಆಹಾರ ಪೌಷ್ಟಿಕಾಂಶದ ಮೌಲ್ಯಗಳನ್ನ ಸಂರಕ್ಷಿಸುವುದಲ್ಲದೆ ಆಹಾರವನ್ನ ರುಚಿಕರ ಮತ್ತು ಆರೋಗ್ಯಕರವಾಗಿರಿಸುತ್ತದೆ. ನಾವು ಅದೇ ಸಂಪ್ರದಾಯವನ್ನ ಅನುಸರಿಸುತ್ತಾ ಬಂದಿದ್ದೇವೆ ಮತ್ತು ಮುಂಬೈ, ಪುಣೆ, ನಾಸಿಕ್ನಂತ ಎಲ್ಲಾ ಪ್ರಮುಖ ನಗರಗಳಲ್ಲಿ ಮತ್ತು ಇತರೆ ನಗರಗಳಲ್ಲಿ ಹಲವು ದಶಕಗಳಿಂದ ಇದ್ದಲು ಉತ್ಪಾದಿಸುವ ಮೂಲಕ ಜೀವನ ಸಾಗಿಸ್ತಾ ಇದ್ದೇವೆ ಮತ್ತು ಅದನ್ನ ನಮ್ಮಿಂದ ಕಸಿದುಕೊಂಡ್ರೆ ನಮ್ಮ ಕುಟುಂಬಗಳನ್ನ ಬದುಕುವುದು ಮತ್ತು ನಿರ್ವಹಿಸುವುದು ನಮಗೆ ತುಂಬಾ ಕಷ್ಟಕರವಾಗುತ್ತದೆ. ಯಾಕಂದ್ರೆ ನಮಗೆ ಇದ್ದಲು ಉತ್ಪಾದಿಸುವುದು ಮತ್ತು ಮಾರಾಟ ಮಾಡುವುದು ಬಿಟ್ಟರೆ ಬೇರೆ ಯಾವುದೇ ಮಾರ್ಗವಿಲ್ಲ ಎಂದು ಬುಡಕಟ್ಟು ಜನಾಂಗದ ಮುಖಂಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಕೀಯ ಉದ್ಯೋಗಾಗಿ ಈ ಜನಕ್ಕೆ ತೊಂದರೆ ಮಾಡ್ಬೇಕಂತ ನಮ್ಗೆ ಸರ್ಕಾರದಿಂದ ಆದೇಶ ಮಾಡ್ಯಾರ ಕೋರ್ಟ್. ಏನಂತೇಳಿ ಇದು ಇಡ್ಲಿ ವ್ಯಾಪಾರ ಒಂದು ಸ್ವಲ್ಪ ಬಂದ್ ಮಾಡಬೇಕು ತಡೆ ಕೊಟ್ಟಿದೆ ಕೋರ್ಟ್. ಅದಕ್ಕಾಗಿ ಇದಕ್ಕೆ ಅಪೋಸಿಟ್ ಮಾಡಿ ನಾವೆಲ್ಲ ತಾಲೂಕಿನ ಅಫಜಲ್ಪುರ ತಾಲೂಕು ಮತ್ತು ಗುಲ್ಬರ್ಗ ಜಿಲ್ಲಾ ಬಿಜಾಪುರ ಡಿಸ್ಟಿಕ್ದಲ್ಲಿ ನಮ್ಮ ಜನ ಜಾಸ್ತಿ ಇದೆ. ಇಡ್ಲಿ ವ್ಯಾಪಾರ 20-30 ವರ್ಷದಿಂದ ಇದೇ ಮಾಡ್ಕೊಂಡು ಬಂದಿದ್ದೇವೆ. ಅದಕ್ಕಾಗಿ ಇದು ಹಿಂದಕ್ಕೆ ತಗೋಬೇಕು ಸರ್ಕಾರಕ್ಕೆ ಮನವಿ ಪತ್ರ ನಾವು ಇಂಡಿ ತಾಲೂಕು ತಹಸೀಲ್ದಾರರಿಗೆ ಸಲ್ಲಿಸಿದ್ದೇವೆ. ಇದು ನ್ಯಾಯ ನಮ್ಗೆ ದೊರಕಿಸ್ಕೊಡ್ತಾರೆ ಅಂತ ನಮ್ಗೆ ಭರವಸೆ ಇದೆ ತಹಸೀಲ್ದಾರರು. ಆಮೇಲೆ ಅವ್ರ ಸಂಘಟನೆ ನಾವು ಮಾತಾಡಿದೆವು, ಅವರು ಕೊಡ್ತಾರೆ ನಮ್ಮ ಭರವಸೆ ಇದೆ. ಇದು ಇನ್ನೂ ಇವತ್ತಿನ ಏನು ಮನವಿ ಪತ್ರ ಕೊಟ್ಟಿದ್ದೆವು ಇದೇ ಪ್ರಕಾರ ಮುಂದೆ ಓಡಿಸ್ತೀವಿ. ಚಲೋ ಇನ್ನೂ ಕೊಡಲಿಲ್ಲ, ಇದಕ್ಕೆ ನಮ್ಗೆ ಕೋರ್ಟಿನ ಆದೇಶ ಸಿಗಲಿಲ್ಲಪ್ಪ ಅಂದ್ರೆ ನಂತರ ಉಗ್ರವಾಗಿ ಮತ್ತೆ ಹೋರಾಟಕ್ಕೆ ನಾವು ಇಳಿಬೇಕಾಗ್ತದೆ ಮುಂದಿನ ದಿನದಲ್ಲಿ. ನಮ್ಮ ಹೆಸರು ಬಸವರಾಜ್ ಗುಲ್ಬರ್ಗ ಜಿಲ್ಲಾದ ಇಡ್ಲಿ ಸಂಘದ ಅಧ್ಯಕ್ಷ. 20,000 ಜನ ಬದುಕ್ತಾ ಇದ್ದೀವಿ ಇಡ್ಲಿ ವ್ಯಾಪಾರನಾಗ. ಅದನ್ನು ಮುಂಬೈ ಹೈಕೋರ್ಟ್ ಬಂದ್ ಮಾಡಿದೆ, ನಿಷೇಧ ಮಾಡಿದೆ. ಆ ನಿಷೇಧವನ್ನು ತೆರವುಗೊಳಿಸಲಿಕ್ಕೆ ನಾವು ಅಲ್ಲಿ ಮುಂಬೈಯಲ್ಲಿ ಒಂದು ವಕೀಲರಿಗೆ ನೇಮಕ ಮಾಡಿದ್ದೀವಿ. ಇಲ್ಲಿ ನಮ್ಮ ಕರ್ನಾಟಕ ನಮ್ಮ ಯೂನಿಯನ್ದಿಂದ ಮತ್ತು ಇಲ್ಲಿ ತಹಸೀಲ್ದಾರರಿಂದ ನಮ್ಗೊಂದು ಅಟೆಸ್ಟ್ ಇಟ್ಕೊಂಬ ಅಂತ ಹೇಳಿದ್ದಾರೆ. ಇಷ್ಟು ಜನ ಇಲ್ಲಿ ಬದುಕ್ತಾರೆ ಅಂತ ಹೇಳಿ ಅದನ್ನು ಒಯ್ದು ಕೊಟ್ಟರೆ ಅಲ್ಲಿ ನಮಗೆ ಸ್ಟೇ ಆರ್ಡರ್ ಸಿಕ್ಕಿ ಮತ್ತು ವ್ಯಾಪಾರಕ್ಕೆ ಅನುಕೂಲ ಆಗ್ತದೆ ಅಷ್ಟೇ, ಮತ್ತೊಂದೇನಿಲ್ಲ.